ನಮಸ್ಕಾರ. ಸತ್ಯ ಸರಸ್ವತಿ ಚಾನಲ್ಗೆ ಸ್ವಾಗತ. ನಾನು ಭಾರ್ಗವಿ. ಭೀಮನ ಅಮಾವಾಸ್ಯೆ ವ್ರತವನ್ನು ಕನ್ಯೆಯರು ತಮಗೆ ಒಳ್ಳೆ ಪತಿ ಸಿಗಲೆಂದು ಈ ಹಬ್ಬದ ಆಚರಣೆಯನ್ನು ನಮ್ಮ ಕಡೆ ಮಾಡುತ್ತಾರೆ. ಇದು ಶ್ರಾವಣ ಮಾಸದ ಹಬ್ಬಗಳ ಮುಂಚೆ ಬರುವ ಅಮಾವಾಸ್ಯೆಯೆಂದು ಆಚರಿಸುವುದರಿಂದ ಹಬ್ಬಗಳ ಸಾಲಿನ ಮುಂಚೂಣಿಯೆಂದೇ ಹೇಳಬಹುದು. ಬನ್ನಿ, ಸ್ಕಂದ ಪುರಾಣದಲ್ಲಿ ಬರುವ ಭೀಮನ ಅಮಾವಾಸ್ಯೆ ಕಥೆಯನ್ನು ಕೇಳೋಣ. ಭೀಮನ ಅಮಾವಾಸ್ಯ ವ್ರತಕಥೆ. ಪೂರ್ವದಲ್ಲಿ ನೈಮಿಷಾರಣ್ಯವಾಸಿಗಳಾದ ಶೌನಕಾದಿ ಮಹಾಮುನಿಗಳು ತಮ್ಮಲ್ಲಿಗೆ ಅತಿಥಿಗಳಾಗಿ ಆಗಮಿಸಿದ್ದ ಸೂತ ಪುರಾಣಿಕರನ್ನು ಕೇಳುತ್ತಾರೆ. ಮಹಾತ್ಮ, ಸ್ತ್ರೀಯರು ಯಾವ ವ್ರತವನ್ನು ಮಾಡಿದರೆ ತಾವು ದೀರ್ಘ ಸುಮಂಗಳಿಯರು ಸುಖ ಸಂಪತ್ತಿನಿಂದ ಇರುವಂತಹ ಒಂದು ವ್ರತವನ್ನು ನಮಗೆ ತಿಳಿಸಿ ಎಂದು ಪ್ರಾರ್ಥಿಸಿದರು. ಆಗ ಆ ಮುನಿಶ್ರೇಷ್ಠರು ಉತ್ತಮವಾದ ವ್ರತವನ್ನು ತಿಳಿಸುತ್ತಾರೆ. ಅದನ್ನು ಆಷಾಢ ಮಾಸದ ಕೃಷ್ಣ ಪಕ್ಷ ಅಮಾವಾಸ್ಯ ರಾತ್ರಿಯಲ್ಲಿ ಆಚರಿಸಬೇಕು. ಆ ವ್ರತದ ಹೆಸರು ಭೀಮನ ಅಮಾವಾಸ್ಯ ವ್ರತ ಎಂದು ತಿಳಿಸಿದರು. ಹಿಂದೆ ಸೌರಾಷ್ಟ್ರ ದೇಶದಲ್ಲಿ ವಜ್ರಬಾಹು ಎಂಬ ರಾಜನಿಂದ ಆಚರಿಸಿದ ವ್ರತ ಎಂದು ತಿಳಿಸಿದರು. ಆ ರಾಜನು ವೀರನು, ಧೀರನು, ಮತಿವಂತನೂ ಆಗಿದ್ದನು. ಆ ರಾಜನಿಗೆ ಜಯಶೀಲನೆಂಬ ಮಗನಿದ್ದನು. ಅವನು ಅತಿ ಸುಂದರನೂ ಸದ್ಗುಣನೂ ಆಗಿದ್ದನು. ಆದರೆ ಕಾಲವಶದಿಂದ ಆ ಕುಮಾರನು ಚಿಕ್ಕವನಿದ್ದಾಗ ಮರಣ ಹೊಂದಿದನು. ರಾಜ ವಜ್ರಬಾಹುವಿಗೆ ಆಘಾತವಾಯಿತು. ಕುಮಾರನ ಮರಣದಿಂದ ತನ್ನ ಪಿತೃಗಳಿಗೆ ಸದ್ಗತಿ ಕೊಡುವವರಿಲ್ಲವೆಂದು ಚಿಂತಿಸಿದನು. ಹೀಗಿರುವಾಗ ಅವನಿಗೆ ಒಂದು ಯೋಚನೆ ಹೊಳೆಯಿತು. ತನ್ನ ಮೃತ ಪುತ್ರನಿಗೆ ವಿವಾಹ ಮಾಡಿದರೆ ಆ ಹೆಣ್ಣಿನ ಮೂಲಕ ತನ್ನ ಪಿತೃಗಳಿಗೂ ತನಗೂ ಸದ್ಗತಿ ಸಿಗುವುದೆಂದು ಯೋಚಿಸಿದನು. ಮೃತ ಪುತ್ರನಿಗೆ ಹೆಣ್ಣನ್ನು ಕೊಟ್ಟವರಿಗೆ ಅಧಿಕವಾದ ಧನವನ್ನು ಕೊಡುವುದಾಗಿ ಪ್ರಕಟಿಸಿದ. ವೇದಶಾಸ್ತ್ರ ಪಾರಂಗತನಾದ ಬ್ರಾಹ್ಮಣನಿದ್ದನು. ಅವನು ದಟ್ಟದರಿದ್ರನಾಗಿದ್ದನು. ಅವನಿಗೆ ಒಳ್ಳೆಯ ಪತಿವ್ರತೆಯಾದ ಹೆಂಡತಿ ಇದ್ದಳು. ಅವರಿಗೆ 5 ಪುತ್ರಿಯರು 9 ಮಂದಿ ಪುತ್ರರು ಇದ್ದರು. ರಾಜನ ಪ್ರಕಟಣೆ ತಿಳಿದು ಆ ಬ್ರಾಹ್ಮಣನು ಹಣದ ಆಸೆಯಿಂದ ತನ್ನ ಒಬ್ಬ ಮಗಳನ್ನು ಮೃತರಾಜ ಕುಮಾರನಿಗೆ ಮದುವೆ ಮಾಡಿಕೊಟ್ಟರು. ರಾಜನ ಆಸೆ ನೆರವೇರಿತು. ಮದುವೆಯ ನಂತರ ರಾಜನು ತನ್ನ ಮಗನ ಶವವನ್ನು ಸ್ಮಶಾನಕ್ಕೆ ಸಾಗಿಸಿ ಚಿತೆಯನ್ನು ತಯಾರಿ ಮಾಡಿದನು. ಸೊಸೆಯನ್ನು ಕರೆದು ಚಿತೆಗೆ ಬೆಂಕಿ ಇಡುವಂತೆ ಹೇಳಿದನು. ಆಕೆಯು ಮಂಗಳ ದ್ರವ್ಯಗಳಿಂದಲೂ ಸಕಲಾಭರಣಗಳಿಂದಲೂ ಕೂಡಿದವಳಾಗಿ ಪರಿಶುದ್ಧ ಮನಸ್ಸಿನಿಂದಲೂ ಭಕ್ತಿಯಿಂದಲೂ ಪರಮಾತ್ಮನನ್ನು ಧ್ಯಾನಿಸುತ್ತಾ ಶಾಂತ ಮನಸ್ಸಿನಿಂದ ಚಿತೆಗೆ ಅಗ್ನಿಸ್ಪರ್ಶ ಮಾಡಿದಳು. ದೇವರ ಲೀಲೆ ಎಂಬಂತೆ ಅಕಸ್ಮಾತ್ತಾಗಿ ಮಳೆಯು ಬಂತು. ಚಿತೆಗೆ ಹಚ್ಚಿದ ಬೆಂಕಿ ಆರಿಹೋಯಿತು. ಸೂರ್ಯಾಸ್ತವಾಯಿತು ಮತ್ತು ಜಲಪ್ರವಾಹ ಹೆಚ್ಚಾಯಿತು. ಕತ್ತಲೆಯು ಆವರಿಸಿತು. ಇಂತಹ ಕಷ್ಟದ ಸನ್ನಿವೇಶದಲ್ಲಿ ರಾಜನು ಪರಿವಾರದೊಂದಿಗೆ ಅರಮನೆಗೆ ಹೊರಟು ಹೋದನು. ಆದರೆ ಈ ಸಾಧ್ವಿಮಣಿಯು ಪತಿಯ ಶವ ಬಿಟ್ಟು ಹೋಗಲಾರದೆ ಅಲ್ಲಿಯೇ ಉಳಿದುಕೊಂಡಳು. ಅವಳ ಮನದಲ್ಲಿ ಭಯ ಉಂಟಾಯಿತು. ದುಃಖದಿಂದ ದೇವರಲ್ಲಿ ಮೊರೆ ಇಟ್ಟಳು. ಹೇ ದೇವರೇ, ಮಾರ್ಕಂಡೇಯನು ನಿನ್ನ ಕರುಣೆಯಿಂದ ಚಿರಂಜೀವಿಯಾದನು. ಚವನನು ದೀರ್ಘಾಯುಷ್ಯವನ್ನು ಪಡೆದನು. ಅಗ್ನಿಪತ್ನಿಯರಾದ ಸ್ವಾಹ, ಸ್ವಾದ ದೇವಿಯರು ಸುಮಂಗಲೆಯರಾಗಿ ಪುತ್ರರನ್ನು ಪಡೆದರು. ಹೀಗಿರುವಾಗ ನಾನು ಮಾಡಿದ ಅಪರಾಧವೇನು? ನನಗೆ ಈ ಘೋರ ಶಿಕ್ಷೆ ನನ್ನ ಅನಾಥಳನ್ನಾಗಿ ಮಾಡಿದೆ. ನಿನ್ನ ಕೃಪೆಯಿಂದ ನನ್ನನ್ನು ಕಾಪಾಡು ಪರಿಪರಿಯಾಗಿ ಬೇಡಿದಳು. ದೀನರಕ್ಷಕನಾದ ಪರಮೇಶ್ವರನು ಸತಿಸಹಿತನಾಗಿ ಪ್ರತ್ಯಕ್ಷನಾದನು. ಮಗಳೇ, ನಿನ್ನ ಕೋರಿಕೆ ಏನು ಎಂದು ಕೇಳಲು ಆ ಕುಮಾರಿಯು ಒಂದೆಗೆ ಸೌಭಾಗ್ಯ ಸಂಪತ್ತನ್ನು ಕೊಡು ಎಂದು ಕೇಳಿದಳು. ಆಗ ಗಿರಿಜಾರಮಣನು, ಮಗಳೇ, ಸೌಭಾಗ್ಯ ನೀಡಬಲ್ಲ ವ್ರತ ಒಂದನ್ನು ಹೇಳುವೆನು ಕೇಳು. ಆಷಾಢ ಮಾಸ ಕೃಷ್ಣ ಪಕ್ಷದ ಅಮಾವಾಸ್ಯ ದಿನ ಮಂಗಳ ಸ್ನಾನ ಮಾಡಿ ಭಕ್ತಿಭಾವದಿಂದ ಕೂಡಿ ಪೂಜಾ ಸ್ಥಳವನ್ನು ಶುದ್ಧ ಮಾಡಿ ಪಂಚವರ್ಣದ ರಂಗೋಲಿಯಿಂದ ಅಲಂಕರಿಸಬೇಕು. ಶುದ್ಧವಾದ ಅಕ್ಕಿಯ ರಾಶಿ ಹಾಕಿ ಅದರ ಮೇಲೆ ತುಪ್ಪದಿಂದ ಉರಿಯುವ ದೀಪಸ್ತಂಭವನ್ನು ಇಟ್ಟು ಅದರಲ್ಲಿ ನನ್ನನ್ನು ಆವಾಹನೆ ಮಾಡಬೇಕು. ಅಂತಹ ದೀಪಸ್ತಂಭದಲ್ಲಿ ಅಷ್ಟಮೂರ್ತಿಗಳ ಭೇದದಿಂದಲೂ
ಭವಾದಿಯಾದ ಮೂರ್ತಿಗಳ ಭೇದದಿಂದಲೂ ನಾನು ಇರುತ್ತೇನೆ. ಆ ಸಕಲವಾದ ಮೂರ್ತಿ ಭೇದಗಳಲ್ಲಿ ಅತ್ಯಂತ ಇಷ್ಟವಾದ ಸ್ನೇಹಿತನು ಚಂದ್ರನು ಒಬ್ಬನು. ಜ್ಯೋತಿರ್ಮಯವಾದ ನನಗೆ ಭೀಮೇಶ್ವರನೆಂದು ಹೆಸರು. ಈ ದೀಪಸ್ತಂಭವು ನಾನೆಂದು, ಜ್ಯೋತಿ ಸ್ವರೂಪನೇ ಚಂದ್ರನೆಂದು, ನನ್ನನ್ನು ಮಹಾಲಿಂಗ ಸ್ವರೂಪನೆಂದು ತಿಳಿದು ಭಯಭಕ್ತಿಯಿಂದ ಆರಾಧನೆ ಮಾಡೆಂದು ಹೇಳಿ ಅನಂತರ ಪೂಜಾಕ್ರಮವನ್ನೇ ಹೇಳಲು ಉಪಕ್ರಮಿಸಿದನು. ಈ ವ್ರತವನ್ನು ಮಾಡತಕ್ಕವರು ಮೊದಲನೆಯ ವರ್ಷ 100, ಎರಡನೆಯ ವರ್ಷ 200, ಹೀಗೆಯೇ 9 ವರ್ಷದೊಳಗೆ ವೃದ್ಧಿಕ್ರಮದಿಂದ ಕಡುಬನ್ನು ಮಾಡಿ ನೈವೇದ್ಯವನ್ನು ಮಾಡಬೇಕು. ಅಕ್ಕಿಯ ಹಿಟ್ಟಿನಿಂದಲೂ ಮಾಡಬಹುದು. ಗಂಧ ಪುಷ್ಪ ಧೂಪಗಳಿಂದ ನನ್ನನ್ನು ಪೂಜಿಸಿ ನೈವೇದ್ಯವನ್ನು ಮಾಡಿ ನಂತರ ಮೊದಲನೇ ವರ್ಷ 10, ಎರಡನೇ ವರ್ಷ 20, ಇದರಂತೆ 9 ವರ್ಷಗಳ ಪರ್ಯಂತ ಹೆಚ್ಚಿಸುತ್ತಾ ಬ್ರಾಹ್ಮಣರಿಗೆ ದಾನ ಮಾಡಬೇಕು. ನೀನು ಭಕ್ತಿ ಭಾವದಿಂದ ಈ ರೀತಿ ಮಾಡಿದರೆ ನಿನ್ನ ಪತಿಯು ಸಜೀವಿಯಾಗಿ ಮೇಲಕ್ಕೇಳುವನು, ಇದರಲ್ಲಿ ಯಾವ ಸಂಶಯವೂ ಇಲ್ಲ ಎಂದು ಹೇಳಿ ಮಾಯವಾದನು. ಬಳಿಕ ಆಕೆಯು ಅಲ್ಲಿಯೇ ಮಣ್ಣಿನ ದೀಪಸ್ತಂಭವನ್ನು ಮಾಡಿ ಸಮೀಪದಲ್ಲಿದ್ದ ಆಲದೆಲೆಗಳನ್ನು ವಿಳೆದೆಲೆಯಾಗಿಯೂ ಅದರ ಕಾಯಿಗಳನ್ನು ಅಡಿಕೆಯಾಗಿಯೂ ಮಾಡಿಕೊಂಡು ಅಲ್ಲಿದ್ದ ಗರಿಕೆಯ ಹುಲ್ಲನ್ನು ಹೂಗಳಂತೆ ಭಾವಿಸಿಕೊಂಡು ಮಣ್ಣಿನಿಂದಲೇ ಕಡುಬುಗಳನ್ನು ಮಾಡಿ ಧೂಪ ದೀಪಾದಿಗಳನ್ನು ಮನಸ್ಸಿನಲ್ಲಿಯೇ ಸ್ಮರಿಸಿ ಭಕ್ತಿಯಿಂದ ಪೂಜೆಯನ್ನು ಮಾಡಿದಳು. ಈ ಪೂಜೆಯ ಮಹಿಮೆಯಿಂದ ದೇವರು ಅನುಗ್ರಹಿಸಲಾಗಿ ಬಂಗಾರದ ಗೋಡೆಗಳಿಂದಲೂ ರತ್ನಖಚಿತವಾದ ಕಂಬಗಳಿಂದಲೂ ನಿರ್ಮಿತವಾದ ಭವನವೊಂದು ಸಿದ್ಧವಾಯಿತು. ಮೂಲೆ ಮೂಲೆಗಳಲ್ಲಿಯೂ ನವರತ್ನಗಳು ರಾಶಿ ರಾಶಿಯಾಗಿ ಬಿದ್ದಿದ್ದವು. ಚಿತೆಯು ರತ್ನದ ಮಂಚದಂತೆ ಹೊಳೆಯುತ್ತಿತ್ತು. ರಾಜಕುಮಾರನು ಜೀವವನ್ನು ಪಡೆದನು. ಚತುರಂಗ ಬಲವು ಅಲ್ಲಿ ನಿಂತಿತ್ತು. ಈ ರೀತಿಯಾಗಿ ತನ್ನ ಸ್ಥಿತಿಯು ಮಾರ್ಪಡಲು ತಾನು ಆಶ್ಚರ್ಯಭರಿತೆಯಾದಳು. ರಾಜಕುಮಾರನಾದರೂ ನಿದ್ರೆಯಿಂದ ಎಚ್ಚೆತ್ತನಂತೆ ಮೇಲಕ್ಕೆದ್ದು ಪಕ್ಕದಲ್ಲಿದ್ದ ಕನ್ಯಾಮಣಿಯಿಂದ ನಡೆದ ವೃತ್ತಾಂತವನ್ನೆಲ್ಲ ಕೇಳಿ ಆನಂದಭರಿತನಾದನು. ಮರುದಿನ ರಾಜಭಟರು ಬಂದು ನೋಡಿ ಆಶ್ಚರ್ಯದಿಂದ ರಾಜನಲ್ಲಿಗೆ ಬಂದು ನಡೆದುದನ್ನೆಲ್ಲ ವಿಷದಪಡಿಸಿದರು. ದೊರೆಯು ಕೂಡಲೇ ಬಂದು ನಡೆದುದನ್ನೆಲ್ಲ ಸೊಸೆಯಿಂದ ತಿಳಿದು ಆನಂದಪಟ್ಟು ಮಗನನ್ನು ಗಾಢಾಲಿಂಗನ ಮಾಡಿಕೊಂಡು ಸೊಸೆಯನ್ನು ಸಮಾಧಾನಪಡಿಸಿ ಬ್ರಾಹ್ಮಣರಿಗೆ ದಾನ ಧರ್ಮಗಳನ್ನು ಮಾಡಿ ಬಹಳ ಸಂತೋಷದಿಂದ ಸಕಲರೊಡನೆ ಅರಮನೆಯನ್ನು ಸೇರಿ ಸುಖದಿಂದಿದ್ದನು. ಹೀಗೆಂದು ಸೂತ ಪುರಾಣಿಕರು ಶೌನಕಾದಿಗಳಿಗೆ ಹೇಳಿದರು ಎಂಬಲ್ಲಿಗೆ ಸ್ಕಾಂದ ಪುರಾಣೋಕ್ತ ಭೀಮನಾಮಾವಾಸ್ಯ ವ್ರತದ ಕಥೆಯು ಸಂಪೂರ್ಣವು. ಕೃಷ್ಣಾರ್ಪಣಮಸ್ತು.